ಚಂದ್ರು, ನಿನ್ ಜೊತೆ ಕುತ್ಕೊಂಡು ಡ್ರಿಂಕ್ಸ್ ಮಾಡಿ ಎಷ್ಟೊಂದು ದಿನ ಆಗೋಯ್ತು. ಹೌದಪ್ಪ, ನಿನಗೆ ಮಿಕ್ಸಿಂಗ್ ವಾಟ್ರು ಮೊದಲನಷ್ಟೇನಾ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ನಾನು ಬದಲಾಗಿಲ್ವೋ, ನನ್ನ ಡ್ರಿಂಕ್ಸು ಬದಲಾಗಿಲ್ಲ. ಸೊ ಅದೇ ಲೆವೆಲಲ್ಲಿ ಮಿಕ್ಸ್ ಮಾಡು. ಓಕೆ, ದಟ್ಸ್ ಫೈನ್. ಅಲ್ಲ, ಓಕೆ, ದಿಸ್ ಫಾರ್ ಯು. Cheers! ಇದೇನಿದು ಇಷ್ಟು ಜೋರಾಗಿ ಕೂಗಾಡ್ತಾ ಇದ್ದಾರೆ? ಪಾರ್ಟಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಪರ್ಮಿಷನ್ ಕೊಟ್ಟೆ ಅನ್ನೋ ಥರ ಬಿಲ್ಡಪ್ ತಗೊಂಡೋಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಪಾರ್ಟಿ ಮಾಡಲಿ, ಯಾಕೆ ಇಷ್ಟೆಲ್ಲ ಜೋರಾಗಿ ಕೂಗಾಡಬೇಕು? ಚಂದ್ರು, ತುಂಬಾ ವರ್ಷಗಳ ಮೇಲೆ ಕೇಳ್ತಾ ಇದ್ದೀನಿ, ಬಟ್ ಸ್ಟಿಲ್ ಅದು ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ. ಕಾಲೇಜಲ್ಲಿ ನೀನು ಒಂದು ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಹಿಂದೆ ಓಡಾಡ್ತಿದ್ದೆ, ಅದೇನಾಯ್ತು ಅಂತ ಇನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದೆ. ಪ್ರಪೋಸ್ ಮಾಡಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಅವಳು ಬೇರೆಯವ್ರ ಜೊತೆ ಎಂಗೇಜ್ ಆದ್ಲು. ಆ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವಳ ಬಗ್ಗೆ ವಿಚಾರಿಸಕ್ ಶುರು ಮಾಡಿದ್ರೆ 4-5 ಜನ ಬಾಯ್ ಫ್ರೆಂಡ್ ಇದ್ರಂತಪ್ಪ. ನೀನ್ ಪ್ರಪೋಸ್ ಮಾಡಿದ್ರೆ 6 ಆಗ್ತಿದೆ. ಅದಕ್ಕೆ ಗುಂಡಕ್ಕೆ ಜಾಸ್ತಿ ಮಾಡಿದೀನಿ. ಮನೇಲಿ ಮಕ್ಳಿದ್ದಾರೆ ಅನ್ನೋದು ಬೇಡವಾ? ಅಕ್ಕಪಕ್ಕದ ಮನೆಯವ್ರಿಗೂ ಡಿಸ್ಟರ್ಬ್ ಆಗತ್ತೆ. ಅಮ್ಮ, ಏನಮ್ಮ ಇದು? ಅಪ್ಪ ಈ ತರ ಗಲಾಟೆ ಮಾಡ್ತಿದ್ದಾರೆ. ಅದು ರಚ್ಚು, ಅಪರೂಪಕ್ಕೆ ಫ್ರೆಂಡ್ ಬಂದಿದ್ದಾರಲ್ವಾ, ಅದಕ್ಕೆ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ. ಅಪ್ಪಂಗೆ ಎಣ್ಣೆ ಹೊಡಿಯಕ್ಕೆ ನೀವು ಪರ್ಮಿಷನ್ ಕೊಟ್ರಾ? ಹೌದು ರಚ್ಚು, ಅದರಲ್ಲೂ ಚಂದ್ರು ಬಂದಿದ್ದಾರಲ್ವಾ, ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಲಿಲ್ಲ, ಹ್ಞೂ ಅಂತ ಹೇಳ್ಬಿಟ್ಟೆ. ನೋಡು ಅತ್ತೆ, ಮಾವನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀನು ಇದೆಯಾ ಚಿನ್ನ, ನಾನು ಹೋಗಿ ಮಾವನಿಗೆ ಕಂಪ್ನಿ ಕೊಡ್ಲಾ? ಧಾರಾಳವಾಗಿ ಹೋಗಿ. ಧಾರಾಳವಾಗಿ? ಇಷ್ಟು ಧಾರಾಳವಾಗಿ ಹೋಗ್ಕೊಂಬಿಟ್ಟ? ಆದರೆ ಕುಟ್ಕೊಂಡು ವಾಪಸ್ ನನ್ನ ರೂಮಿಗೆ ಬರೋ ಆಗಿಲ್ಲ, ಅಲ್ಲೇ ಮಲ್ಕೋಬೇಕು. ಚಿನ್ನ, ಸುಮ್ಮನೆ ತಮಾಷೆ ಮಾಡಿದೆ. ಏನದು ಗುಸ್ಗುಸು? ಏನಿಲ್ಲಮ್ಮ, ಸುಮ್ಮನೆ ಹೀಗೆ. ಓ ಗೆಳೆಯ, ಇವತ್ ಗೆಳೆಯ, ಓ ಗೆಳೆಯ, ಇವತ್ ಗೆಳೆಯ, ನಿಂಗೆ ಸ್ಯಾನೆ ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚುಕು 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 ಕುಚುಕು. ಇವ್ರ ಬಾಯಿನ ಹೇಗೆ ಮುಚ್ಸೋದು? ಅತ್ತ ಬನ್ನಿ, ಹೋಗಿ ಕಣ್ತುಂಬ ನೋಡ್ಕೊಂಬರೋಣ. ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಏನಿದು? ಪಾರ್ಟಿ ಮಾಡಿ ಅಂತ ಹೇಳಿದ್ವಿ, ಗಲಾಟೆ ಮಾಡ್ತಿದ್ದೀರಲ್ಲ. ತಾರಾ, ಯು ನೋ ಸಮಥಿಂಗ್, ಗಲಾಟೆ ಇಲ್ಲದೆ ಪಾರ್ಟಿ ಮಾಡೋದ್ರಲ್ಲಿ ಮಜಾನೇ ಇರೋದಿಲ್ಲ. ಯು ಶುಡ್ ಎಂಜಾಯ್. ಸಿ, ಕುಡಿದ್ಮೇಲೆ ಹಾಡಬೇಕು, ಕುಣಿಬೇಕು, ದಟ್ಸ್ ರಿಯಲ್ ಪಾರ್ಟಿ. ಓಕೆ ಚಂದ್ರು, ಈಗ ಐ ಆಮ್ ಗೋಯಿಂಗ್ ಟು ಎಂಟರ್ಟೈನ್ ಯು. ಇಲ್ಲಿವರೆಗೂ ಫ್ರೆಂಡ್ಶಿಪ್ ಸಾಂಗ್ ಆಯ್ತು. ಈಗ ಫಾರ್ ಎ ಚೇಂಜ್ ನಂದು ತಾರದ ಡ್ಯುಯೆಟ್ ಸಾಂಗ್. ಕಮ್ ಆನ್ ತಾರಾ. ಎಸ್. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಓ ಜಪವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಗೊಂಬೆ ನೀನು, ಮಾತಿನಲ್ಲಿ ಮಿಂಚುವ ರಾಣಿ ಜೇನು. ಓ ಕಾಂಚನ, ನಿನ್ನ ಮೇಲೆ ಒಂದು ಕವನ. ಓಕೆ ಕಮಲಿ ಅವರ ಅಪ್ಪ ಅಮ್ಮ ಡ್ಯಾನ್ಸ್ ಆಡ್ತಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ನೀವು ಡ್ಯಾನ್ಸ್ ಆಡೋಣ. ಅಯ್ಯೋ ಸರ್, ನಿಮ್ಮ ತರಲೆ ಬುದ್ಧಿ ಇಲ್ಲೂ ಬಿಡಕ್ಕಿಲ್ವಲ್ಲ, ಸುಮ್ಕೆ ರೀ. ಮೊದಲು ಮಾವ ಹಿಂಗೆ ಸುಮ್ಕಾಗಕ್ಕೆ ಹೇಳಿ. ಥ್ಯಾಂಕ್ ಯು ತಾರಾ. ಸಾಕು, ಮಕ್ಕಳು ಮುಂದೆ ಏನಿದೆಲ್ಲ. ಪಾರ್ಟಿ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದು, ಗಲಾಟೆ ಮಾಡಿ ಅಂತಲ್ಲ. ಅದೇ ಈಗ ಪಾರ್ಟಿ ಶುರು ಆಗಿದೆ ನೋಡು, ಇದು ಹಾಗೆ ಇದೆ, ನಿಲ್ಲಿಸೋದಲ್ಲ. ಇಲ್ಲ, ನೋ ವೇ ನೋ ವೇ. ಅಪ್ಪ, ಪಾರ್ಟಿ ನಿಲ್ಲಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸೈಲೆಂಟಾಗಿ ಪಾರ್ಟಿ ಮಾಡ್ಕೋಬೇಕು.
ಕಾಮಿಡಿ. ಪಾರ್ಟಿ ಸೈಲೆಂಟ್ ಆಗಿ ಮಾಡಕ್ಕಾಗತ್ತಾ? ಪಾರ್ಟಿ ಸೈಲೆಂಟ್ ಆಗಿ. ಸರಿ ಬಿಡಿ, ಆಯ್ತು, ನಾನೆಲ್ಲ ಸೈಲೆಂಟ್ ಆಗಿ ಪಾರ್ಟಿ ಮಾಡಿ. ನೀವು ಸೈಲೆಂಟ್ ಆಗಿ ಹೋಗ್ಬೋದು. ಕಮ್. ನನಗೆ ಹೇಳಿದೆ ನನ್ನ ಮಗ ಲೆಕ್ಚರರ್ ಆಗೋದು ಬೇಡ ಅಂತ. ಮೇಸ್ಟ್ರ್ ಆಗ್ಬಿಟ್ಟ, ನಮಗೆ ಪಾಠ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಯಾನಿಕಾ ಯಾಕೆ ಈಟೋತ್ನಾಗ ಫೋನ್ ಮಾಡ್ತಾವಳೆ? ಅಂಬಿ, ನಾನು ನಿನ್ನನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದಿದೆ. ನಾಳೆ ಬೆಳಿಗ್ಗೆ ಮೀಟ್ ಆಗೋಣ. ಏನಾಯ್ತು ಅನಿಕಾ? ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು, ಏನ್ ವಿಷಯ? ಲುಕ್ ಅಂಬಿ, ಅದನ್ನೆಲ್ಲ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮೀಟ್ ಆಗು ಅಂತ ಹೇಳಿದ್ದು. ನೀನ್ ಬಾ, ನಾನು ಎಲ್ಲ ಹೇಳ್ತೀನಿ. ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳು. ಎಲ್ಲಿ ಅಂತ ನಾಳೆ ಬೆಳಿಗ್ಗೆ ಹೇಳ್ತೀನಿ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಆ ಜಾಗಕ್ಕೆ ಬಂದ್ಬಿಡು. ಓಕೆ? ಅಂಡ್ ಲಿಸನ್ ಅಂಬಿ, ಇದು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಓಕೆ? ಆಯ್ತಾಯ್ತು, ನಾನು ಯಾರಿಗೂ ಹೇಳಲ್ಲ. ಆದ್ರೆ ಅದೇನ್ ವಿಷಯ, ಅದೇನ್ ಕತೆ ಅಂತ ಏನು ಗೊತ್ತಿಲ್ವಲ್ಲ? ಅದೆಲ್ಲ ಏನು ಅಂತ ನೀನ್ ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಲುಕ್ ಅಂಬಿ, ಇದು ನಮ್ಮ ಲೈಫಲ್ಲಿ ತಗೋತಿರೋ ಅತಿ ದೊಡ್ಡ ಡಿಸಿಷನ್. ಇದನ್ನ ನಿನಗ್ ಮಾತ್ರ ಹೇಳ್ತಾ ಇದ್ದೀನಿ. ಬೇಗ ಬಾ ಅಂಬಿ, ಈ ಕೆಲಸ ಬೇಗ ಮುಗಿಸ್ಬೇಕು. ಸರಿ ಸರಿ. ಯಾನಿಕಾ ಏನ್ ಮಾಡಕ್ ಹೊಂಟವಳೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ? ಏನೋ ಪ್ಲಾನ್ ಮಾಡ್ತಾವಳೆ. ಅದೇನು ಅಂತ ಮೊದಲು ತಿಳ್ಕೋಬೇಕು. ಅಜ್ಜಿ, ಏನು ಆರಾಮಾಗಿದ್ದೀರಾ? ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೀಯ. ನೀನ್ ಮೊದ್ಲಿಂದನು ಕಮಲಿ ಮೇಲೆ ದ್ವೇಷ ಸಾಧಿಸ್ತಾನೆ ಬಂದೆ. ಅವಳ ತುಳಿಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಒಂದ್ಸಲನಾದ್ರೂ ನಿನ್ ಕಮಲಿ ತರ ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಅನ್ಕೊಂಡಿದ್ಯಾ? ಆ ರೀತಿ ನೀನ್ ಯೋಚನೆ ಮಾಡಿದ್ರೆ ಇವತ್ ನೀನ್ ಈ ರೀತಿ ಇರ್ತಾ ಇರ್ಲಿಲ್ಲ.
ಎಷ್ಟು ಲೆಕ್ಚರ್ ಕೊಡ್ತೀರಾ ಅಜ್ಜಿ? ಬಾರಲ್ಲಿ ಇವ್ರ ಬಾಯಿಗೆ ಬಟ್ಟೆ ತುರ್ಕು. ಏನಾಯ್ತು ಕಮಲಿ ಅವರ? ಯಾಕೆ ಟೆನ್ಷನಲ್ಲಿದ್ದೀರಾ? ಸರ್, ಅಂಬಿ ಫೋನ್ಗೆ ಅನಿಕಾ ಕಾಲ್ ಮಾಡಿದ್ಲು ಸರ್. ಮೀಟ್ ಮಾಡಕ್ ಬೇರೆ ಹೇಳ್ತಾವಳೆ. ನಡೆದಿರೋ ವಿಷಯದ ಬಗ್ಗೆ ಖಂಡಿತವಾಗ್ಲೂ ಅವಳು ಟೆನ್ಷನ್ ತಗೊಂಡಿಲ್ಲ ಸರ್. ಅವಳು ಬೇರೆನೇ ಏನೋ ಪ್ಲಾನ್ ಮಾಡ್ತಾವಳೆ. ಅದೇನು ಅಂತ ನಾವು ಮೊದಲು ತಿಳ್ಕೋಬೇಕು ಸರ್. ಅನಿಕನ್ ಬುದ್ಧಿನೇ ಇಷ್ಟು. ಅವಳು ಇಷ್ಟೆಲ್ಲ ತಪ್ಪು ಮಾಡಿದ್ಮೇಲೂ ಅದನ್ನು ಮುಚ್ಚಿ ಹಾಕೋದಕ್ಕೆ ಇನ್ನೂ ಬೇರೆ ಏನೋ ಪ್ಲ್ಯಾನ್ ಮಾಡ್ತೀಯಾಳೆ ಅಂದರೆ ತುಂಬಾ ತಪ್ಪು. ಕಮಲಿ ಅವರೇ, ಈಗ ಅನಿಕಾ ಅದೇನು ಪ್ಲ್ಯಾನ್ ಮಾಡ್ತಿರ್ಬೋದು. ಅನಿಕಾಗೆ ಅಂಬಿ ಅಂದರೆ ಸ್ವಲ್ಪ ನಂಬಿಕೆ ಜಾಸ್ತಿ. ಅವಳನ್ನ ನಂಬ್ತಾಳೆ. ಹಾಗಾಗಿ ಅಂಬಿನ ಮೀಟ್ ಆಗಬೇಕು, ಅವಳ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿ ಕರೆದಿರ್ಬೋದಾ? ಇರ್ಬೋದು ಸರ್. ಅವಳು ಅಂತವಳೆಯ. ಸರ್, ಅನಿಕಾ ಕಂಪ್ನಿ ನಂಬರ್ಗೆ ಫೋನ್ ಮಾಡ್ತಾವಳೆ. ರಿಸೀವ್ ಮಾಡಿ. ಏನು ಹೇಳ್ತಾಳೆ ಕೇಳೋಣ. ಜೋಳನಿಕಾ? ಕಮಲಿ, ನೀನ್ ನನ್ನ ಜೊತೆನೆ ಕಂಪೀಟ್ ಮಾಡೋ ಅಷ್ಟು ಹೆಚ್ಕೊಂಡಿದ್ಯಲ್ಲ. ಈಗ ನಿಂದೇನು ನಡೆಯಲ್ಲ ಕಣೆ. ಸೊ ನಿನ್ ಮೈಂಡ್ಗೆ ಜಾಸ್ತಿ ಕೆಲಸ ಕೊಡಕ್ ಹೋಗ್ಬೇಡ. ಬಿಕಾಸ್ ನೀನ್ ಎಷ್ಟೇ ತಲೆ ಓಡಿಸಿದ್ರು ಏನು ಪ್ರಯೋಜನ ಇಲ್ಲ. ನೀನ್ ಹಂಗೂ ನನ್ನ ಮಾತನ್ನ ಮೀರಿ ಏನಾದ್ರೂ ಮಾಡಕ್ ಹೋದ್ರೆ ಖಂಡಿತ ಅಜ್ಜಿ ಅಂತೂ ಉಳಿಯಲ್ಲ. ಏನ್ ಕಮಲಿ, ಶಾಕ್ ಆಯ್ತಾ? ಶಾಕ್ ಆಗ್ಲಿಲ್ಲ ಅಂದ್ರು ಈಗ ಶಾಕ್ ತಗೋ. ಬಿಕಾಸ್ ನಾನು ಅಜ್ಜಿನ ಕಿಡ್ನಾಪ್ ಮಾಡಿದ್ದೀನಿ. ಈಗ ನಿನ್ ಪ್ರೀತಿಯ ಅಜ್ಜಿ ಜೀವ ನನ್ನ ಕೈಯಲ್ಲಿದೆ ಕಮಲಿ. ಈಗ ಸರಿಯಾಗಿ ಕೇಳಿಸ್ಕೊ ಕಮಲಿ. ನಿನ್ ಪ್ರೀತಿಯ ಅಜ್ಜಿ ಏನು ಆಗ್ಬಾರ್ದು ಅಂದ್ರೆ ಇನ್ ಮುಂದೆ ನಾನ್ ನಡ್ಸೋ ಆಟಗಳನ್ನ ನೋಡ್ಕೊಂಡು ಸುಮ್ಮನಿದ್ಬಿಡು. ಅದನ್ನ ಬಿಟ್ಟು ನೀನ್ ಏನಾದ್ರೂ ಎಕ್ಸ್ಟ್ರಾ ಪ್ಲಾನ್ ಮಾಡಕ್ ಹೋದ್ರೆ ನಿಮ್ ಅಜ್ಜಿ ಕತೆ ಫಿನಿಶ್ಡ್. ಅನಿಕಾ, ದಯವಿಟ್ಟು ಅಜ್ಜಿಗೇನು ಮಾಡಬೇಡ. ನಿನಗೆ ಸಿಟ್ಟಿರೋದು ನನ್ನ ಮ್ಯಾಕೆ. ಪ್ಲೀಸ್ ಅನಿಕಾ, ಅಜ್ಜಿಗೆ ಮಾತ್ರ ಏನು ಮಾಡಬೇಡ. ಅಲ್ಲ ಅನಿಕಾ, ಅನಿಕಾ. ಏನಾಯ್ತು? ಏನು ಹೇಳಿದ್ಲು? ಸರ್, ಅನಿಕಾ ಅಜ್ಜಿನ ಕಿಡ್ನಾಪ್ ಮಾಡೋಳೆ ಸರ್. ಏನು ಹೇಳ್ತೀರಾ ಕಮಲಿ ಅವರೇ? ಹೌದು ಸರ್. ಅವಳಿರೋ ಮನಸ್ಥಿತಿಗೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಸರ್. ನಂಗೆ ಯಾಕೋ ಸ್ಯಾನೆ ಭಯ ಆಯ್ತೈತೆ ಸರ್. ಕಮಲಿ ಅವರೇ, ನೀವೇ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನೋಡಿ, ಸಮಾಧಾನವಾಗಿ ಯೋಚನೆ ಮಾಡೋಣ. ಅಜ್ಜಿನ ಹೇಗೆ ಕಾಪಾಡಬೇಕು ಅಂತ ಐಡಿಯಾ ಸಿಗತ್ತೆ. ಹೌದು ಸರ್, ನಾನು ಟೆನ್ಷನ್ ಮಾಡ್ಕೋಬಾರ್ದು. ಆದರೆ ಅವಳ ಅಜ್ಜಿನ ಎಲ್ಲಿ ಕೂಡಾಕವಳೆ ಏನು ಯಾವುದು ಗೊತ್ತಾಯ್ತಿಲ್ವಲ್ಲ ಸರ್. ಕಮಲಿ ಅವರೇ, ಇದಕ್ಕೊಂದು ಸೊಲ್ಯೂಷನ್ ಇದೆ. ಏನ್ ಸರ್? ಕಮಲಿ ಅವರೇ, ನೀವು ಕಮಲಿ ಆಗಿ ಅನಿಕನ್ ಮೀಟ್ ಆಗೋಕ್ಕಾಗಲ್ಲ. ಆದರೆ ಅಂಬಿ ಆಗಿ ಅನಿಕನ್ ಮೀಟ್ ಮಾಡ್ಬೋದಲ್ಲ? ಹೇಗಿದ್ರು ಅನಿಕಾನೇ ಅಂಬಿಗೆ ಫೋನ್ಗೆ ಕಾಲ್ ಮಾಡಿ ಮೀಟ್ ಆಗಬೇಕು ಅಂತ ಹೇಳಿದಾಳೆ. ಮೇ ಬಿ ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಕಾಲ್ ಮಾಡಿ ಮೀಟ್ ಆಗು ಅಂತ ಹೇಳಿರ್ಬೋದಲ್ವಾ?
ಹೌದು ಸರ್, ನನಗೂ ಹಂಗೆ ಅನ್ನಿಸ್ತೈತೆ. ಫೋನ್ನಾಗೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತೆಲ್ಲ ಹೇಳಿದ್ಲು. ಮೋಸ್ಟ್ಲಿ ಇದೇ ವಿಷಯದ ಬಗ್ಗೆ ಇರ್ಬೋದು ಸರ್. ಅನಿಕಾ ಎಲ್ಲಿಗೆ ಬರೋದಕ್ಕೆ ಹೇಳಿದಾಳೆ? ಸರ್ ಅದಿನ್ನೂ ಹೇಳಿಲ್ಲ. ನಾಳೆ ಬೆಳಿಗ್ಗೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು ಅಂತ ಹೇಳೋಳೆ. ಫೈನ್. ಹಾಗಾದರೆ ಬೆಳಗ್ಗೆವರೆಗೂ ನಾವು ವೆಯ್ಟ್ ಮಾಡಬೇಕು. ರಿಲ್ಯಾಕ್ಸ್ ಆಗಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ರಮೇಶ್ ಇದ್ದಳು, ಯಾಕೋ ಸಿಕ್ಕಾಬಟ್ಟೆ ತಲೆನೋವು ಆಗ್ತದೆ ಕಣೋ. ನಿಮ್ಗೂ ಹಾಗೇನಾ? ತಲೆನೋವ್ತೀಯಪ್ಪ. ಮೋಸ್ಟ್ಲಿ ಜೋಶಲ್ಲಿ ರಾತ್ರಿ ಒಂಚೂರು ಜಾಸ್ತಿ ಕುಡಿದ್ವಿ ಅನ್ಸುತ್ತೆ. ಚೂರಲ್ಲ ಅಪ್ಪ, ಜಾಸ್ತಿನೇ ಕುಡ್ದಿದ್ದೀರಾ. ಇರಬೇಕು, ಅದಕ್ಕೆ ತಲೆ ಸಿಡಿತಾ ಇದೆ. ಅದಕ್ಕೆ ಅಮ್ಮ ನಿಮ್ಮಿಬ್ರಿಗೂ ಮದ್ಗೆ ಕೊಟ್ಟು ಕಳ್ಸಿದ್ದಾರೆ, ಮೊದಲು ಕುಡೀರಿ. ಅಪ್ಪ ಅದು ಡ್ರಿಂಕ್ಸ್ ಅಲ್ಲ, ಮಜ್ಜಿಗೆ. ಏನಪ್ಪ ನೆನ್ನೆ ಡ್ಯಾನ್ಸ್ ಫುಲ್ ಜೋರಾಗಿತ್ತು. ಡ್ಯಾನ್ಸಾ? ಯಾರು? ನಾನಾ? ಜೋಕ್. ನಾನು ಡ್ಯಾನ್ಸ್ ಮಾಡೋಣ ಸಾಧ್ಯ ಇಲ್ಲ, ನಂಗೆ ಡ್ಯಾನ್ಸೇ ಬರೋದಿಲ್ಲ ಅಲ್ವಾ ಚಂದ್ರು? ಎಕ್ಸಾಕ್ಟ್ಲಿ. ಅಪ್ಪ ಅವ್ರನ್ನೇನ್ ಕೇಳ್ತೀರಾ, ಅಂಕಲು ಫುಲ್ಲು ಟೈಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಏನಪ್ಪ ಫುಲ್ ಟೈಟ್ ಹಾಗಾದ್ರೆ ನೀನು? ಅವ್ರು ಮಾತ್ರ ಅಲ್ಲ ಅಪ್ಪ, ನೀವು ಟೈಟ್ ಆಗಿದ್ರಿ. ನೀವು ಮಾತ್ರ ಡ್ಯಾನ್ಸ್ ಮಾಡೋದಲ್ದೆ ಅಮ್ಮನು ಕೈ ಹಿಡ್ಕೊಂಡು ಎಳ್ದು ಡ್ಯಾನ್ಸ್ ಮಾಡಿದ್ರಿ. ವಾಟರ್ಚು ಏನಂದ್ರೆ ತಾರಾನ ಹೇಳ್ಕೊಂಡು ಡ್ಯಾನ್ಸ್ ಮಾಡೋಣ? ಚಂದ್ರು ಕೇಳಿದ್ಯಾ? ನಾನು ತಾರ ನೀನು ನಂಬಕ್ಕಾಗಲ್ಲಪ್ಪ. ಕುಡಿದ್ಮೇಲೆ ನೀನ್ ಏನ್ ಮಾಡ್ತೀಯ ನಿನಗೆ ಗೊತ್ತಿರಲ್ಲ. ಚಂದ್ರು ಏನಿದು? ಕುಡಿಯೋವಾಗ ಮಾತ್ರ ಜೊತೆಗೆ ಇದ್ದೆ, ಈಗ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಾ. ದಿಸ್ ಇಸ್ ನಾಟ್ ಫೇರ್. ಫೇರೋ ಅನ್ಫೇರೋ, ಕೆಳಗಡೆ ವೆದರ್ ಮಾತ್ರ ತುಂಬಾ ಹಾಟ್ ಆಗಿದೆ. ಅದು ಹೇಗ್ ಮ್ಯಾನೇಜ್ ಮಾಡ್ತಿರೋ ಗೊತ್ತಿಲ್ಲ. ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಗುಡ್ ಲಕ್. ರಮೇಶ್ ಹೋಗಪ್ಪ, ಒಂದ್ ಕೈಯಲ್ಲಿ ಒಂದು AC ಇಟ್ಕೊಂಡು ಕೆಳಗಡೆ ಹೋಗು, ಕೂಲ್ ಮಾಡು. ಇದು ತುಂಬಾ ಅನ್ಯಾಯ ಕಣ. ಜೊತೆ ಕುತ್ಕೊಂಡು ಕುಡಿಯಕ್ ಮಾತ್ರ ಕುಚ್ಚಕ್ಕೂ, ಬಯಸ್ಕೊಳ್ಳೋವಾಗ ಕೂಕ, ಇದೆಲ್ಲ ಆಗಲ್ಲ. ನೀನು ಬರ್ಬೇಕು. ಸರಿ ಹೋಗೋಣ. ರಿಷಿ ಸರ್, ಅನಿಕಾ ಬರೋದಕ್ಕೆ ಮೆಸೇಜ್ ಕಳ್ಸೋಳೆ. ಲೊಕೇಶನ್ ಎಲ್ಲಿದೆ? ಗೊತ್ತಿಲ್ಲ ಸರ್, ಯಾವುದೋ ಹಳೆ ಫ್ಯಾಕ್ಟ್ರಿ ಹತ್ರ ಲೊಕೇಶನ್ ತೋರಿಸ್ತಾ ಇದೆ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಬಾವಾಜಿ ತಂಗೇವ, ಏನ್ ಟೆನ್ಷನ್ ಎಲ್ಲ ಹೊರಟಿದ್ರೆ ಬೆಳಗ್ಗೆ ಏನಾಯ್ತು? ಅದು ಅಮರಣ್ಣ ಸೊ ಈಗ ಕಮಲಿ ಅವರು ಅನಿಕಾ ಹತ್ರ ಹೋಗ್ತಾರೆ. ಅವರೊಬ್ಬರೇ. ನಮಗೆ ಒಳಗಡೆ ಏನೇನು ಆಗ್ತಿದೆ ಅಂತ ತಿಳ್ಕೋಬೇಕು ಅಂದರೆ ನಾವು ಕಮಲಿ ಅವ್ರ ಜೊತೆ ಒಂದು ಕ್ಯಾಮ್ರಾ ಕೊಟ್ಟು ಕಳಿಸ್ಬೇಕು. ಅದು ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇಮಿಡಿಯೇಟಾಗಿ ನಾವು ಒಂದು ಪೆನ್ ಕ್ಯಾಮ್ರಾ ಅರೇಂಜ್ ಮಾಡಬೇಕು. ಆಗಲೇ ಒಳಗಡೆ ಏನೇನು ನಡೀತಿದೆ ಅಂತ ನಮಗೆ ಗೊತ್ತಾಗೋಕ್ಕಾಗದು. ಕಮಲಿ ಅವರು ಅಂಬಿ ಗೆಟಪ್ ಹಾಕ್ಕೊಂಡು ಅನಿಕಾ ಹತ್ರ ಹೋಗಬೇಕಾದ್ರೆ ಒಬ್ಬರನ್ನೇ ಕಳ್ಸೋದಕ್ಕೆ ತುಂಬ ಟೆನ್ಷನ್ ಆಗುತ್ತೆ. ಸೊ ನಾವಿಬ್ಬರು ಹೋದರೆ ಬೆಟರ್ ಅನ್ಸುತ್ತೆ. ನಿನಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಬಾವಾಜಿ ಏನಿದು ಪ್ರಾಬ್ಲಮ್ಮು ಅದು ಇದು ಅನ್ಕೊಂಡು ನೀವು ಆರ್ಡರ್ ಮಾಡ್ಬೇಕಷ್ಟೇ. ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ, ಬರ್ತೀನಿ ನಡೀರಿ. ಈಗ ಇಮಿಡಿಯೇಟ್ ಆಗಿ ನಾವು ಒಂದು ಪೆನ್ ಕ್ಯಾಮ್ರಾ ಅರೇಂಜ್ ಮಾಡಬೇಕು. ಬಾವಾಜಿ ಒಂದು ನಿಮಿಷ. ಮಗ ಎಲ್ಲಿದೆಯಾ ಮಗ? ಕೇಳಿಸ್ಕೊ. ಇಮಿಡಿಯೇಟ್ ಆಗಿ ಒಂದು ಪೆನ್ ಕ್ಯಾಮ್ರಾ ಮತ್ತೆ ಒಂದು ಟ್ಯಾಬ್ ಎರಡನ್ನೂ ಅರೇಂಜ್ ಮಾಡಿಕೊಂಡು ನಮ್ಮ ಅಡ್ಡದ ಹತ್ರ ಬಂದ್ಬಿಡು. ಓಕೆನಾ? ಅರ್ಜೆಂಟ್.
ಅಮರಣ್ಣ ಸುಮ್ಮನೆ ತೊಂದರೆ ಕೊಡ್ತಾ ಇದೀವಿ, ಬೇಜಾರು ಮಾಡ್ಕೋಬೇಡ. ತಂಗ್ಯವ ಏನ್ ಮಾತು ಅಂತ ಆಡ್ತಿದ್ಯಾ? ನೀನ್ ನನ್ನ ತಂಗಿ, ನೀನ್ ಹಿಂದೆ ಸಪೋರ್ಟ್ ಆಗಿ ಬರೋದು ನಮ್ಮ ಕರ್ತವ್ಯ. ನೀನ್ ತಗೋತಾ ಇರೋ ರಿಸ್ಕ್ ಮುಂದೆ ನಾವು ಮಾಡ್ತಿರೋದು ಏನು ಅಲ್ಲ ತಂಗ್ಯವ. ಮೊದಲೇ ಅನಿಕಾ ಸರಿ ಇಲ್ಲ, ಅವಳ ಪ್ಲಾನ್ ಏನು ಅಂತ ತಿಳ್ಕೊಬೇಕು. ಬನ್ನಿ ಓಡೋಣ. ಎಕ್ಸಾಕ್ಟ್ಲಿ ಅಮರ್, ಅನಿಕನ ಇವತ್ತು ಪ್ರೂಫ್ ಸಮೇತ ನಾವು ಹಿಡಿಲೇಬೇಕು. ಕಮ್ಲಿ ಅವರೇ ಬನ್ನಿ ಹೋಗೋಣ.